ನಮಸ್ಕಾರ ಎಲ್ಲರಿಗೂ. ಹೆಂಗದ್ರಿ ಎಲ್ಲರೂ? ಇವತ್ತು ನಮ್ಮ ಗಾಡಿ ಮುಂದಿನ ಟಯರ ಪಲ್ಟಿ ಮಾಡಬೇಕು. ಯಾಕಂದ್ರೆ ಇಲ್ಲಿ ನೋಡ್ರಿ, ಒಂದು ಬಟನ್ ಜಾಸ್ತಿ ತಿನ್ನತೈತಿ ಬಾಕಿ ಎಲ್ಲ ಬಟನ್ಗಿಂತ. ಅದಕ್ಕಾಗಿ ಇವತ್ತು ಸ್ಕೂಲ್ ಸುಟಿ ಇರೋದ್ರಿಂದ ನಮ್ಗೆ ಯಾವ ಟ್ರಿಪ್ ಇಲ್ಲ, ಅದಕ್ಕಾಗಿ ಈ ಕೆಲಸ ಮಾಡ್ಬೇಕು ಇವತ್ತು. ನೋಡಿರಿ, ಇಲ್ಲಿ ನಾವು ಬನ್ನಿ ಪಂಚರ್ ಶಾಪ್ ಕಡೆ. ಇಲ್ಲೇ ಅಂಗಡಿ ಮುಂದೆ ಗಾಡಿ ಹಚ್ಚ ಟಯರ್ ಉಚ್ಕೊಟ್ನಿ. ಟಯರ್ ಹೆಂಗೆ ಪಲ್ಟಿ ಮಾಡ್ತಾವೆ ತೋರಿಸ್ತಾನೆ ಬರ್ರಿ. ಈಗ ನಾ ಆಲ್ಮೋಸ್ಟ್ ನಮ್ಮ ಡ್ರೈವರ್ಗಳು ಎಲ್ಲರಿಗೂ ಗೊತ್ತಿರ್ತೈತಿ ಅದ. ನಾ ಟಯರ್ ಪಲ್ಟಿ ಅದು ಏನಾದರೂ ಮಷಿನ್ ಮೇಲೆ ಮಾಡಿಸ್ತಾನು. ಯಾಕಂದ್ರೆ ಹಂಗೆ ಕೈಲೇ ಬಡ್ ತೆಗೆದ್ರೆ ಟ್ಯೂಬ್ಲೆಸ್ ಟಯರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಎಲ್ಲರೇ ಲೀಕೇಜ್ ಆತಂದ್ರು ಟಯರ ಬಾದ. ಆಮೇಲೆ ಏನು ಮಾಡೋಕ್ಕೆ ಬರೋಂಗಿಲ್ಲ, ಇದಕ್ಕೆ ಟ್ಯೂಬ್ ಹಾಕಕ್ಕೆ ಬರೋಂಗಿಲ್ಲ. ಮೊದಲ ಸೈಡ್ ಮೆಷಿನ್ಲೇ ಹಿಂಗೆಲ್ಲ ಶಾಂಪೂ ನೀರು ಹಚ್ಚಿ ಸೈಡೆಲ್ಲ ಓಪನ್ ಮಾಡ್ಕೋತಾರು. ಆಮೇಲೆ ಇಲ್ಲೇ ಮ್ಯಾಲೆಟ್ಕ ಟಾಮಿ ಹಾಕಿ ಮಷಿನ್ಲಿ ಹೆಂಗೆ ತೆಗಿತಾರೆ ನೋಡಿರಿ. ಹಿಂಗೆ ಮಾಡೋದ್ರಿಂದ ಟೈರ್ಗೆ ಏನೂ ಎಫೆಕ್ಟ್ ಆಗಂಗಿಲ್ಲ, ಸೈಡ್ ಕಂಟದಾಗೋದು ಎಲ್ಲೂ ಕಟ್ಟಾಗಂಗಿಲ್ಲ. ಇಲ್ಲ ತು ಹಂಗೆ ಬಡ ತೆಗೆದು ಅಂತಂದ್ರೆ ಒಂದು ಸ್ವಲ್ಪ ಎಲ್ಲರ ಟೈರ್ ಕಟ್ಟಾತಂದ್ರೆ ಟೈರನ್ನ ಹಿಂದಗಡೆ ಇದಕ್ಕೆ ಟ್ಯೂಬ್ ಹಾಕಕ್ಕೆ ಬರೋಂಗಿಲ್ಲ, ಏನು ಮಾಡೋಕ್ಕೆ ಬರೋಂಗಿಲ್ಲ, ಎಲ್ಲ ವೇಸ್ಟ್ನ ಹಾಕೈತೆ ಟೈರ. ಆಮೇಲೆ ಟೈರ್ ಪೂರಾ ಹೊರಗೆ ತೆಗೆದ ಹಿಂಗೆ ಉಲ್ಟಾ ಪಲ್ಟಾ ಮಾಡಿ ಹಾಕಬೇಕು. ಟಯರ್ ಈಜಿಯಾಗಿ ಕುಂಡ್ರಲಿ ಅಂತೇಳಿ ಹಿಂಗೆ ಶಾಂಪೂ ನೀರು ಹಚ್ತಾರು ಟಯರ್ಗೆ ಎರಡು ಸೈಡ. ಒಂದು ಟಯರ್ ರೆಡಿ ಆಯ್ತು ನೋಡ್ರಿ. ಈಗ ಏರ್ ತುಂಬತ್ತಾರು. ಏರ್ ತುಂಬ್ರಂದ್ರೆ ಈ ಟಯರ್ ಪಿಟ್ ಮಾಡಿ ಕಾಸ ಆಮೇಲೆ ಮತ್ತೊಂದು ಟಯರ್ ಉಚ್ಕೊಡ್ಬೇಕು. ಏರೆಲ್ಲ ತುಂಬಿ ಆದ್ಮೇಲೆ ಹಿಂಗೆ ಎರಡು ಸೈಡ್ ಚೆಕ್ ಮಾಡಬೇಕು, ಏರದು ಲೀಕೇಜ್ ಐತೆ ಅಂತ ಗೊತ್ತಾಕತಿ. ಎರಡು ಟಯರ್ ರೆಡಿ ಅದು. ಒಂದು ಸೈಡ್ ಟಯರ್ ಪಿಟ್ ಮಾಡಿದಾನು. ಈ ಟಯರ್ ಪಿಟ್ ಮಾಡ್ಕೊಂಡು ಇನ್ನು ವೀಲ್ ಅಲೈನ್ಮೆಂಟ್ ಮಾಡ್ಕೊಂಬರಕ್ಕೆ ಹೋಗಬೇಕು. ವೀಲ್ ಅಲೈನ್ಮೆಂಟ್ ಎಲ್ಲಿ ಅಂತಂದ್ರೆ ಟಾಟಾ ಮೋಟರ್ಸ್ ಮನೆಗೆ ಬೇಕು ಹೋಗಬೇಕು. ನಮ್ಮ ಗಾಡಿಗಳೆಲ್ಲ ಅಲ್ಲೇ ಮಾಡಿಸ್ತಾವೆ, ನಾವು ಹೊರಗೇನು ಮಾಡ್ಸಂಗಿಲ್ಲ. ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತಾಗ್ತೈತಿ ಟಯರ್ ಯಾತ್ರ ಸಲುವಾಗಿ ತಿನ್ನತೈತಿ, ಏನು ಪ್ರಾಬ್ಲಮ್ ಐತೆ ಅನ್ನೋದು ಗೊತ್ತಾಗ್ತೈತಿ. ಟೈರ್ ಫಿಟ್ ಮಾಡೋದೆಲ್ಲ ಮುಗಿಸ್ಕಾಸ ಆಮೇಲೆ ಕಂಪ್ನಿಗೆ ಫೋನ್ ಮಾಡೀನಿ, ಯಾವ ಗಾಡಿಯಲ್ಲಿ ಬಾನ್ ಹಾಕತ್ತರು. ಅದಕ್ಕಾಗಿ ಇಲ್ಲಿ ಕಂಪ್ನಿಗೆ ಬನ್ನಿ. ಇದು ನೋಡಿರಿ ನಮ್ಮದು ಮಾನಿಕ್ ಬಾಗ ಆಟೋಮೊಬೈಲ್ಸ. ಇದು ವೀಲ್ ಅಲೈನ್ಮೆಂಟ್ ರ್ಯಾಂಪ ಇಲ್ಲೇ ಹಚ್ಬೇಕು ಈ ಗಾಡಿ. ಯಾವ ಗಾಡಿ ಇರಾಕಿಲ್ಲ, ಹಂಗಾಗಿ ನಾ ಬಂದವನ ಡೈರೆಕ್ಟ್ ರ್ಯಾಂಪ್ ಮೇಲೆ ಹಚ್ಚಿನ ಗಾಡಿ ರ್ಯಾಂಪ್ ಮೇಲೆ ಹಚ್ಚ. ನಾ ಮೇಸ್ತ್ರಿನ ಕರ್ಕೊಂಬನ್ನಿ. ಅವ್ರು ಒಳಗೆ ಹೋಗಿ ನೋಡ್ರು ಟೈರ್ ರೋಡ ಆಮೇಲೆ ಎಂಡ್ಗಳು ಆಮೇಲೆ ಪಟಾದು ಸೀನ್ಸ ಬೂಸಿ ಎಲ್ಲ ಚೆಕ್ ಮಾಡಿರು. ಎಲ್ಲ ಓಕೆ ಇದ್ದು ಆಮೇಲೆ ನಾನು ಮತ್ತು ಮೇಸ್ತ್ರಿ ಇಬ್ಬರು ಹೊರಗಡೆ ಬಂದು. ಇವ ನೋಡ್ರಿ ವೀಲ್ ಅಲೈನ್ಮೆಂಟ್ದು ಸೆನ್ಸಾರ. ಇವನ್ ಗಾಲಿಗೆ ಹಚ್ಚಿ ಅಡ್ಜಸ್ಟ್ ಮಾಡ್ರೆ ಗೊತ್ತಾಗ್ತೈತಿ ನಮ್ದು ವೀಲ್ ಅಲೈನ್ಮೆಂಟ್ ಎಲ್ಲಿ ತಪ್ಪೈತಿ ಅಂತೇಳಿ. ರಿಯರ್ ಎಕ್ಸಲ್ದು ಎಲ್ಲ ಚೆಕ್ ಮಾಡಿರು, ಎಲ್ಲ ಬರೋಬ್ಬರಿದ್ದು. ಹಿಂದಿನ ಟೈರ್ದು ಏನ್ರಿ ಅಲೈನ್ಮೆಂಟ್ ತಪ್ಪಿತ್ತಂದ್ರೆ ಇಲ್ಲಿ ಜಾಕ್ ಹಚ್ಚಿ ಯು ಕ್ಲ್ಯಾಂಪ್ನ ಲೂಸ್ ಮಾಡಿ ಪಟ ಸರ್ದಿರ್ತಾವ. ಪಟ ಬಡ್ದು ಕಾಸ ಕರೆಕ್ಟ್ ಕುಂಡ್ರಿಸ್ತಾರು. ಆಮೇಲೆ ಯು ಕ್ಲ್ಯಾಂಪ್ನ ಟೈಟ್ ಮಾಡ್ರಿ ಅಂದ್ರೆ ಅಲೈನ್ಮೆಂಟ್ ಮಷಿನ್ದಾಗ ಗೊತ್ತಾಗ್ತೈತದ. ಆಮೇಲೆ ಫ್ರಂಟ್ ಎಕ್ಸೆಲ್ ಅಂದ್ರೆ ಮುಂದಿನ ಟೈರ್ದು ಒಂದು ಸ್ವಲ್ಪ ಅಲೈನ್ಮೆಂಟ್ ಚೇಂಜ್ ಆಗಿತ್ತು. ಈ ಅಲೈನ್ಮೆಂಟ್ ಯಾಕೆ ಚೇಂಜ್ ಆಗೈತೆ ಅಂತಂದ್ರೆ ನಾವು ಕಚಾ ರಸ್ತಾದಾಗ ಅಥವಾ ತಗ್ನ್ಯಾಗ ಜಿಗಿಸಿರ ಗಾಡಿ ಇಲ್ಲ ತು ರೋಡ್ ಬ್ರೇಕ್ ಅದು ಜಿಗಿಸಿರ ಸ್ಪೀಡ್ನಾಗ ಅಲೈನ್ಮೆಂಟ್ ತಪ್ಪೈತಿ. ಇದು ಟೈರಾಯ್ಡ್ದ ಸೆಟ್ಟಿಂಗ್ ಒಂದು ಸ್ವಲ್ಪ ತಪ್ಪೈತಿ. ಹಿಂಗಾಗಿ ಟೈರಾಯ್ಡ್ ಎರಡು ಸೈಡ್ ಬೋಲ್ಟ್ ಲೂಸ್ ಮಾಡ್ತಾರೆ. ಅದನ್ನ ಬೋಲ್ಟ್ ಲೂಸ್ ಮಾಡಿ ಒಂದು ಟೈರಾಯ್ಡ್ ತಿರುಗಿಸ್ರ ಇಲ್ಲಿ ಅಲೈನ್ಮೆಂಟ್ ಮೆಷಿನ್ದಾಗ ಗೊತ್ತಾಗ್ತೈತಿ. ಸೆಟ್ಟಿಂಗ್ ಕರೆಕ್ಟ್ ಆದ್ಮೇಲೆ ಅದನ್ನ ಮತ್ತೆ ಎರಡು ಸೈಡ್ ಬೋಲ್ಟ್ ಟೈಟ್ ಮಾಡಬೇಕು. ಕೆಳಗಿಂದೆಲ್ಲ ಸೆಟ್ಟಿಂಗ್ ಮುಗಿದ್ಮೇಲೆ ಸ್ಟೇರಿಂಗ್ ತಿರುಗಿಸ್ಬೇಕು. ಇಲ್ಲಿ ಮೆಷಿನ್ದಾಗ ಗೊತ್ತಾಗ್ತೈತಿ ಅಲೈನ್ಮೆಂಟ್ ಹೆಚ್ಚು ಕಡೆ ಕಡಿಮೆ ಐತಿ ಅಂತೇಳಿ. ಈ ಏನೋ ಮಾರ್ಕ ಕರೆಕ್ಟ್ ಸೆಂಟ್ರಿಗೆ ಬರ್ಬೇಕಿದೆ. ಆ ಸೆಂಟ್ರಿಗೆ ಬರುವಂಗೆ ಕರೆಕ್ಟ್ ಸ್ಟೇರಿಂಗ್ ತಿರುಗಿಸ್ತು ಅಂತಂದ್ರೆ ಅಲೈನ್ಮೆಂಟ್ ಓಕೆ ಆಗ್ತೈತಿ. ಫೈನಲಿ ನಮ್ದು ಫ್ರಂಟ್ ಎಕ್ಸೆಲ್ದೂ ಅಲೈನ್ಮೆಂಟ್ ಓಕೆ ಆಯಿತು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾನೆ. ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ.